ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ಟೆರೆಸ್ ಮೇಲೆ. ನೋಡಿ, ನೀರು ಸೋರ್ತಾ ಇದೆ. ಯಾಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮಳೆ ಬರ್ತಾ ಇದೆ. ಮಳೆ ತುಂಬ ಜೋರಾಗಿ ಬಂತು. ಅದಕ್ಕೆ ನಾನಿಲ್ಲಿ ನಿಂತ್ಕೊಂಡಿದ್ದೇನೆ ಗೋಡೆ ಕೆಳಗಡೆ ವೀಡಿಯೋ ಮಾಡೋಣ ಅಂತ ಬಂದೆ. ಸೊ ತುಂಬ ಚೆನ್ನಾಗಿ ಮಳೆ ಬಂತು. ಈ ವೀಕಲ್ಲಿ 3ನೇ ಸತಿ ಬರ್ತಾಯಿದೆ. 3 ಡೇಸ್ ಕಂಟಿನ್ಯೂ ಮಳೆ ಬರ್ತಾಯಿದೆ. ಸೊ ತುಂಬಾ ಖುಷಿ ಆಗ್ತಾಯಿದೆ. ನನ್ನ ಮಗ ಇಲ್ಲಿ ಛತ್ರಿ ತಗೊಂಡು ನೋಡಿ ತುಂಬ ನೆಂದುಬಿಟ್ಟಿದ್ದಾನೆ. ನಾನು ಕೂಡ ತುಂಬ ನೆಂದುಬಿಟ್ಟಿದ್ದೀನಿ. ವೀಡಿಯೋ ಮಾಡೋಣ ಅಂತ ಬಂದರೆ ಜೋರಾಗಿ ಬಂದುಬಿಟ್ಟು ಮಳೆ ಆಗಲಿಲ್ಲ ವೀಡಿಯೋ ಮಾಡೋಕ್ಕೆ. ಅದಕ್ಕೆ ಆ ಗೋಡೆ ಕೆಳಗಡೆ ಹೋಗಿಬಿಟ್ಟೆ. ಮತ್ತು ಈ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಕಂಟಿನ್ಯೂ ಮಳೆ ಬರ್ತಾಯಿದೆ. ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಅನಿಸುತ್ತೆ ಬೆಂಗಳೂರಿನವರು. ಅಂದರೆ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಮಳೆ ಬಂದಿದೆ. ಸೊ ಹಳ್ಳಿಗಳಲ್ಲಿ ಮಳೆ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮೂರುಗಳಲ್ಲೂ ಮಳೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ತುಂಬಾ ಮಳೆ ಬರೋ ಹಾಗಿದೆ. ಇನ್ನೂ ತುಂಬ ಬರುತ್ತೆ ಮಳೆ. 3-4 ಡೇಸಿಂದ ನೈಟಲ್ಲಿ ಸ್ಟಾರ್ಟ್ ಆದರೆ 1 hour 2 hour ನೈಟಲ್ಲಿ ಫುಲ್ಲು ಮಳೆ ಬರ್ತಾಯಿದೆ. ಆ್ಯಂಡ್ ಡೇನಲ್ಲೂ ಕೂಡ ಫುಲ್ಲು ಬಿಸಿಲು ಕಾಯುತ್ತೆ. ಆಮೇಲೆ ಈವ್ನಿಂಗ್ ಮಳೆ ಬರ್ತಾಯಿದೆ. ತುಂಬಾ ಖುಷಿ ಆಗ್ತಾಯಿದೆ. 3 ದಿವಸದಿಂದ ಕಂಟಿನ್ಯೂ ಮಳೆ ನಮ್ಮ ಬ್ಯಾಂಗ್ಳೂರಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿದ್ದೀನಿ. ನೋಡಿ, ಎಲ್ಲ ಕಡೆ ನೀರು ನಿಂತಿದೆ. ಇಲ್ಲಿ ನಾನು ರೀಲ್ಸ್ ಕೂಡ ಮಾಡಿದೆ. ಇವಾಗ ಇದು ಬೆಳಗ್ಗೆ ಇರೋಲ್ಲ, ಅಷ್ಟೊಂದು ಬಿಸಿಲು ಕಾಯ್ತದೆ. ತುಂಬ ಮಳೆ ಬರ್ತಾಯಿದೆ. ತುಂಬ ಕೂಲ್ ವಾತಾವರಣ ನಮ್ಮ ಬ್ಯಾಂಗ್ಳೂರಲ್ಲಿದೆ. ಹಾಗೆಯೇ ಈ ವಾರದಲ್ಲಿ ಜಾತ್ರೆ ಕೂಡ ಇದೆ. ದೇವ್ರನ್ನೆಲ್ಲ ಕರ್ಕೊಂಡ್ಬರ್ತಾರೆ ನಮ್ಮ ಬ್ಯಾಂಗ್ಳೂರಲ್ಲಿ. ನಮ್ಮ ಏರಿಯಾದಲ್ಲಿ ಎಲ್ಲ ಸೀರಿಯಲ್ ಸೆಟ್ ಎಲ್ಲ ನಮ್ಮ ಏರಿಯಾದಲ್ಲಿ ಹಾಕ್ತಾಯಿದ್ದಾರೆ. ಫುಲ್ಲು ಕ್ರಾಸ್ ಫುಲ್ಲು ಹಾಕಿದ್ದಾರೆ. ಫುಲ್ಲು ನಮ್ಮ ಏರಿಯಾ ಫುಲ್ಲು ಹಾಕಿದ್ದಾರೆ. ಊರ ಜಾತ್ರೆ ಶುರುವಾಗುತ್ತೆ ಶುಕ್ರವಾರದಿಂದ ಊರ ಜಾತ್ರೆ ಶುರುವಾಗುತ್ತೆ. ಅದಕ್ಕೆ ದೇವ್ರನ್ನೆಲ್ಲ ಕರ್ಕೊಂಬರ್ತಾರೆ. ದೇವ್ರುಗಳನ್ನ ಕರ್ಕೊಂಬಂದಾಗ ತುಂಬ ಮಳೆ ಬಂದಿದೆ. ತುಂಬ ಖುಷಿಯಿಂದ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ. ತುಂಬ ಸಂತೋಷ ಆಗ್ತಾಯಿದೆ ನನಗಂತೂ ಕೂಡ. ನನ್ನ ಛತ್ರಿ ಅಲ್ಲಿಗೆ ಹೊರಟೋಗಿದೆ. ಛತ್ರಿ ಅಂತೂ ಗಾಳಿಗೆ ಹೊರಟೋಗ್ತಾ ಇದೆ. ಮಡ್ಚ್ಬಿಡ್ತೀನಿ ಇದನ್ನು. ಈಗಲೂ ಮತ್ತೆ ಮಳೆ ಶುರು ಆಗ್ತಾ ಇದೆ ತಿರ್ಗಾನು. ನಾನು ಮನೆ ಒಳಗಡೆ ಹೋಗ್ತೀನಿ, ಸಾಕು ನೆಂದಿತ್ತು ಅಂತ. ಸಿಡಿಲು ಬರ್ತಾ ಇದೆ. ಸಿಡಿಲು ಅಂದರೆ ನನಗೆ ತುಂಬಾ ಭಯ. ಯಾಕಂದರೆ ಒಬ್ಬಳೇ ಇರೋವಾಗ ಸಿಡಿಲು ಬಂದರೆ ಕಿವಿ ಮುಚ್ಕೊಂಡ್ಬಿಡ್ತೀನಿ. ಸಖತ್ ಭಯ ಆಗುತ್ತೆ. ಒಂಥರ ನೋಡೋಕ್ಕೆ ಕರೆಂಟ್ ಶಾಕ್ ಹೊಡೆದಂಗೆ ಆಗುತ್ತೆ. ಅದಕ್ಕೆ ನಾನು ಇವಾಗ ಮನೆ ಒಳಗಡೆ ಹೋಗ್ತೀನಿ. ಮಳೆ ಇನ್ನೂ ಬರ್ತಾ ಇದೆ, ಆದರೂ ಕತ್ಲಾಗ್ತಾ ಇದೆ ಅಲ್ವಾ, ಅದಕ್ಕೆ ಮನೆ ಒಳಗಡೆ ಹೋಗ್ತೀನಿ. ನೋಡಿ, ನಾನು ಇವಾಗ ರೀಲ್ಸ್ ಮಾಡಿದೆ. ನಾನು ಹಚ್ಕೊಂಡಿರೋ ಐಲೈನರು, ಕಾಡಿಗೆ ಎಲ್ಲ ಕೂಡ ನೀರಲ್ಲಿ ನೀರು ಬಿದ್ದುಬಿಟ್ಟು ಒಂಥರ ಆಗಿಬಿಟ್ಟಿದೆ ಬ್ಲ್ಯಾಕ್ ಎಲ್ಲ. ನಾನಿವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊತೀನಿ. ನಾನಿವಾಗ ಡ್ರೆಸ್ ಚೇಂಜ್ ಮಾಡಿ ಹಾಗೆ ತಲೆನ ಡ್ರೈ ಮಾಡ್ಕೊತಾ ಇದ್ದೀನಿ. ಹೇರ್ ಡ್ರೈ ಮಿಷನ್ನು ಇದೆ, ಆದರೆ ಅದು ನಾನು ಬಳಸಲ್ಲ. ಕರೆಂಟ್ಗೆ ಯಾವುದು ನಾನು ಬಳಸೋದಿಲ್ಲ. ಅದಕ್ಕೆ ಟವಲಲ್ಲಿ ಡ್ರೈ ಮಾಡ್ಕೊತಾ ಇದ್ದೀನಿ. ಹೇರ್ಸ್ ತುಂಬ ನೆಂದೋಗಿದೆ ನನ್ನ ಹೇರ್ಸು. ನೆಗಡಿ ಬರುತ್ತೆ ಗೊತ್ತಿಲ್ಲ. ಕರೆಂಟ್ದು ಜಾಸ್ತಿ ಯೂಸ್ ಮಾಡಿದ್ರೆ ಹೇರ್ಸ್ಗೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಕರೆಂಟ್ ಯಾವುದು ಯೂಸ್ ಮಾಡೋದಿಲ್ಲ. ಓನ್ಲಿ ಗೀಸರ್ ವಾಟರ್ ಒಂದು ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಇನ್ನೇನು ಮಾಡೋದು, ಸಿಟಿಯಲ್ಲಿ ನೀರು ಕಾಯಿಸಿ ಸ್ನಾನ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಗೀಸರ್ ವಾಟರು. ಅದು ಬಿಟ್ಟರೆ ಇನ್ನು ಹೇರ್ಸ್ಗೆ ಯಾವುದು ಕರೆಂಟು ಯೂಸ್ ಮಾಡಲ್ಲ ಏನು. ನನ್ನ ಹೇರ್ಸ್ ಸ್ವಲ್ಪ ಮಟ್ಟಿಗೆ ಡ್ರೈ ಆಯಿತು. ಇಲ್ಲ, ತಗೊಂತೀನಿರೋ. ಹಾಗೆ ಬಿಡ್ತೀನಿ. ಒಂದು ಕ್ಲಿಪ್ ಹಾಕ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಬಿಡ್ತೀನಿ, ಡ್ರೈ ಆಗುತ್ತೆ. ನಾನಿವಾಗ ಕಿಚನಲ್ಲಿ ಟೀ ಮಾಡ್ತಾ ಇದ್ದೀನಿ. ಟೀ ಮಾಡ್ಕೊಂಡು ಅಂತ ಟೀ ಅಥವಾ ಕಾಫಿ ಎರಡರಲ್ಲಿ ಒಂದು ಮಾಡ್ತೀನಿ. ಕಾಫಿನೇ ಬೆಸ್ಟು ಅನಿಸುತ್ತೆ ಚಳಿಗೆ. ಯಾಕಂದರೆ ಸ್ಟ್ರಾಂಗಾಗಿ ಕಾಫಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಳೆ ಬಂದಾಗ. ಮಾರ್ನಿಂಗ್ದು ಸ್ವಲ್ಪ ಹಾಲಿದೆ. ಇವಾಗ ನಾನು ಕಾಫಿ ಮಾಡಿಕೊಂಡೆ ಕುಡಿಯೋಣ ಅಂತ ಅನಿಸ್ತಾ ಇದೆ. ಕಾಫಿ
ಲೆವೆಸ್ಟ್ ಇನ್ಸ್ಟಂಟ್ ಕಾಫಿ ಮಾಡಿಕೊಂಡು ಕುಡಿತೀನಿ ಸ್ಟ್ರಾಂಗಾಗಿ. ತಲೆ ಕೂಡ ಇನ್ನೂ ಒದ್ದೆ ಇದೆ. ಸೊ ಅದಕ್ಕೆ ಹಾಲಿಗೆ ಸ್ವಲ್ಪ ನೀರನ್ನು ಸೇರಿಸಿ ಕಾಫಿ ಅಥವಾ ಟೀ ಮಾಡ್ಕೋಬೇಕು. ಬರೀ ಹಾಲನ್ನು ಹಾಕಿ ಕಾಫಿ ಟೀ ಮಾಡ್ಕೊಬಾರ್ದು, ಯಾಕಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಸ್ವಲ್ಪ ನೀರನ್ನು ಸೇರಿಸಿ ನನಗೆ ಮತ್ತು ನನ್ನ ಚಿಕ್ಕ ಮಗನಿಗೆ ಮಾಡ್ಕೊತಾ ಇದ್ದೀನಿ ಕಾಫಿ. ಅವನಿಗೂ ಸಹ ಕಾಫಿ ಕೊಡ್ತೀನಿ, ಯಾಕಂದರೆ ಅವನು ಕೂಡ ನೆಂದಿದ್ದಾನೆ. ಸೊ ಹಾಲು ಇವಾಗ ಅವನಿಗೆ ಕುಡಿಯೋ ಇಂಟ್ರೆಸ್ಟ್ ಇರಲ್ಲ ಇಷ್ಟೊತ್ತಲ್ಲಿ, ಈವ್ನಿಂಗ್ ಟೈಮ್ ಅಲ್ವಾ, 6 o'clock ಆಗಿದೆ. ಸೊ ಅದಕ್ಕೆ ಹಾಗೆಯೇ ಮಳೆ ಬಂದಿರೋದಕ್ಕೆ ಇವಾಗ ಸಾಂಬಾರು ರೈಸ್ ಏನು ಮಾಡಿಲ್ಲ, ಚಪಾತಿ ಕೂಡ ಮಾಡಿಲ್ಲ. ಇವಾಗ ಬೇಗನೆ ಮಾಡುವಂಥ ರೆಸಿಪಿ ಏನಪ್ಪ ಅಂತಂದರೆ ಮೊಟ್ಟೆ ರೈಸ್ ಮಾಡ್ತಾಯಿದ್ದೀನಿ. ಮೊಟ್ಟೆನ ಬೇಯಿಸ್ಬಿಟ್ಟು ಇಟ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹಾಗೆಯೇ ಮೊಟ್ಟೆ ರೈಸ್ ಮಾಡಬೇಕು ಅಂತ ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಒಂದು ಕಡೆ ಹಾಲಿಟ್ಟಿದ್ದೀನಿ, ಒಂದು ಕಡೆ ಮೊಟ್ಟೆ ಬೇಯಿಸ್ತಾ ಇದ್ದೀನಿ. 9 ಮೊಟ್ಟೆನ ಹಾಕಿದ್ದೀನಿ ಮೊಟ್ಟೆ ರೈಸ್ಗೆ. ಈ 9 ಮೊಟ್ಟೆನ ಬೇಯಿಸ್ಬಿಟ್ಟು ಮೊಟ್ಟೆ ರೈಸ್ ಮಾಡಿಬಿಡ್ತೀನಿ. ಇನ್ನು ತಿನ್ನೋ ಟೈಮ್ಗೆ ಮಾಡ್ಕೊತೀನಿ, ಇವಾಗಲೇ ಬೇಡ ಅಂತ. ಇವಾಗ 6:30 7 o'clock ಆಗ್ತಾಯಿದೆ. ಅಷ್ಟೇ 9 ಗಂಟೆಗೆ ನಾವು ಊಟ ಮಾಡೋದು, ಅಷ್ಟೊತ್ತಿಗೆ ಮಾಡೋಣ ಅಂತ ಮೊಟ್ಟೆ ಬೇಯಿಸಿಕ್ಬಿಡ್ತೀನಿ. ಹಾಲು ಕುದೀತಾ ಇದೆ. ಇವಾಗ ಒಂದು 2 ಸ್ಪೂನ್ ಸಕ್ಕರೆ ಹಾಕ್ಕೊತೀನಿ. ಜಾಸ್ತಿ ಸಕ್ಕರೆ ತಿನ್ನಬಾರ್ದು, ಸೊ ಅದಕ್ಕೆ ಸಕ್ಕರೆ ಲೈಟಾಗಿ ಹಾಕ್ಕೊತೀವಿ. ಕಾಫಿಗಾಗಿರ್ಬೋದು, ಟೀಗಾಗಿರ್ಬೋದು, ಸ್ವಲ್ಪನೇ ಹಾಕೋದು ಸಕ್ಕರೆ. ನನಗೆ ಮತ್ತು ನನ್ನ ಮಗನಿಗೆ 2 ಕಪ್ಪು, ಇಬ್ರಿಗೂ 2 ಕಪ್ಗೂ ಲೆವೆಸ್ಟ್ ಇನ್ಸ್ಟಂಟ್ ಕಾಫಿ ಪೌಡರ್ ಹಾಕಿದ್ದೀನಿ. ನನಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸ್ಟ್ರಾಂಗಾಗಿ, ನನ್ನ ಮಗನಿಗೆ ಸ್ವಲ್ಪ ಹಾಕಿದ್ದೀನಿ. 2 ಕಪ್ ಕಾಫಿ ರೆಡಿ ಆಯಿತು. ಮತ್ತು ಈ ಕಡೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಟೀ ಮಾಡಿಕೊಡ್ತಾಯಿದ್ದೀನಿ. ಅವರು ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿದೆ, ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಲೆವೆಸ್ಟ್ ಇನ್ಸ್ಟಂಟ್ ಕಾಫಿ, ಸೂಪರ್ ಕಾಫಿ. ಇಲ್ಲಿ ಮೊಟ್ಟೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಮೊಟ್ಟೆ ಬೇಯಿಸೋಕ್ಕಂತಲೇ ಈ ಪಾತ್ರೆ ಇಟ್ಕೊಂಡಿದ್ದೀನಿ. ಮೊಟ್ಟೆ ಬೇಯಿಸಿರೋದು ಒಂಥರ ಇರುತ್ತಲ್ವ ಪಾತ್ರೆ, ಸೊ ಅದಕ್ಕೆ ಮೊಟ್ಟೆಗಂತಲೇ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದನ್ನು, ಸಿಲ್ವರ್ ಪಾತ್ರೆ. ಸೊ ಮೊಟ್ಟೆ ಚೆನ್ನಾಗಿ ಬೆಂದಿದೆ. ಇವಾಗ ಹೊಟ್ಟು ಬಿಡಿಸ್ಬೇಕು. ಹೊಟ್ಟು ಚೆನ್ನಾಗಿ ನೀಟಾಗಿ ಬರಬೇಕಂತಂದರೆ ಸ್ವಲ್ಪ ಉಪ್ಪು ಹಾಕಬೇಕು. ಮೊಟ್ಟೆ ಬೇಯಿಸಿದಾಗ ನೋಡಿ ಈ ಥರ ನೀಟಾಗಿ ಬರುತ್ತೆ. ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಮೊಟ್ಟೆಗೆ ಹೊಟ್ಟು. ಸುಮ್ಮನೆ ಹಿಂಗೆ ಅಂದರೆ ಬಂದ್ಬಿಡುತ್ತೆ ನೋಡಿ, ಎಲ್ಲವೂ ಕೂಡ ಅಂಟ್ಕೊಳ್ಳೋದಿಲ್ಲ. ನೋಡಿ ಮೊಟ್ಟೆ ಎಷ್ಟು ಚೆನ್ನಾಗಿ ಹೊಟ್ಟನ್ನು ಬಿಡಿಸಿದ್ದೀನಿ, ಯಾವುದು ಕೂಡ ಅಂಟ್ಕೊಳ್ಳೋದಿಲ್ಲ. ಉಪ್ಪು ಹಾಕಿಲ್ಲ ಅಂತಂದರೆ ಸಿಪ್ಪೆ ಅಂಟ್ಕೊತದೆ, ಆವಾಗ ಓಪನ್ ಆಗಿಬಿಡುತ್ತೆ ನಾವು ಸುಲಿಯೋವಾಗ. ಅದಕ್ಕೆ ಉಪ್ಪು ಹಾಕಿದ್ರೆ ಈ ಥರ ನೀಟಾಗಿ ಹೊಟ್ಟು ಅಂಟ್ಕೊಳ್ದಿರ ಬಂದುಬಿಡುತ್ತೆ. ಇವಾಗ ನಾನು ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊತೀನಿ ಮೊಟ್ಟೆ ರೈಸ್ಗೆ. 2 ಈರುಳ್ಳಿ ದೊಡ್ಡ ಸೈಜೊಂದು, ಹಸಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ 4 ಕಟ್ ಮಾಡ್ಕೊಂಡಿದ್ದೀನಿ. 2 ಟೊಮಾಟೋನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಮೊಟ್ಟೆನ ಸ್ವಲ್ಪ ಎಣ್ಣೆ ಹಾಕಿ ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಮೊಟ್ಟೆ ಹುರ್ಕೊಳ್ಳೋದಕ್ಕೆ ಜಾಸ್ತಿನೇ ಆಯಿತು, ಸ್ವಲ್ಪ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರನ್ನು ಹಾಕ್ತಾಯಿದ್ದೀನಿ, ಮೊಟ್ಟೆ ಕಲರ್ ಬರೋದಕ್ಕೆ. ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ತೀನಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಸಾಲ್ಟ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂತಂದರೆ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಮೊಟ್ಟೆ ಹಾಕಿದ್ರೆ ಹುರಿದ್ರೆ ಚೆನ್ನಾಗಿರುತ್ತೆ ಕಲರ್ ಅಂತ. ಈಗ ಮೊಟ್ಟೆನ ಒಂದೊಂದಾಗಿ ಅದಕ್ಕೆ ಹಾಕ್ತೀನಿ.
ರೈಸ್ನ ಕಲಿಸ್ಬೇಕು ಚೆನ್ನಾಗಿ, ಲೈಟಾಗಿ ಹುರ್ಕೋಬೇಕು. ಲೈಟಾಗಿ ಮೊಟ್ಟೆನ ಈ ಥರ ಹುರ್ಕೊಂಡ್ರೆ ರೈಸಲ್ಲಿ ಹಾಕಿದಾಗ ಹೊಡೆಯೋದಿಲ್ಲ. ಆಮೇಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ, ಉಪ್ಪು ಖಾರ ಚೆನ್ನಾಗಿ ಹತ್ತುತ್ತೆ, ಕಲರ್ ಕೂಡ ಚೆನ್ನಾಗಿರುತ್ತೆ ಮೊಟ್ಟೆ. ಈ ಥರ ಒಂದು 2 ನಿಮಿಷ ಹಂಗೆ ಲೈಟಾಗಿ ಇಕ್ಬಿಟ್ಟು ಈ ಥರ ಮೊಟ್ಟೆನ ಹುರ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಮೊಟ್ಟೆ ಸ್ವಲ್ಪ ಗಟ್ಟಿಯಾಗುತ್ತೆ ಈ ಥರ ಹುರ್ಕೊಂಡಾಗ ಎಣ್ಣೆಯಲ್ಲಿ. ಇಲ್ಲಾಂದರೆ ಹಾಗೇ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ರೈಸಲ್ಲಿ ಎಲ್ಲ ಒಡೆದೋಗ್ಬಿಟ್ಟು ನಮಗೆ ಸಿಗೋಲ್ಲ ತಿನ್ನೋದಕ್ಕೆ. ಈ ಥರ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಉಪ್ಪು ಖಾರ ಎಲ್ಲ ಹಾಕ್ತಿರುತ್ತೆ. ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಯೆಲ್ಲೋ ಕಲರು. ಮೊಟ್ಟೆ ರೈಸ್ ಮಾಡಬೇಕಂದ್ರೆ ಈ ಥರ ನೀವು ಕೂಡ ಟ್ರೈ ಮಾಡಿ. ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ, ಬ್ರೌನ್ ಕಲರ್ ಬರಬೇಕು ಮೊಟ್ಟೆ. ನೋಡಿ, ಇವಾಗ ಬ್ರೌನ್ ಕಲರ್ ಬಂದಿದೆ ಮೊಟ್ಟೆ, ಸಾಕಿಷ್ಟೇ. ಇವಾಗ ಕುಕ್ಕರ್ ಬಿಸಿಯಾಗಿದೆ. ಇದಕ್ಕೆ ನಾನು ಫಸ್ಟು ಎಣ್ಣೆ ಹಾಕೋದಿಲ್ಲ, ತುಪ್ಪವನ್ನು ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ, 2 ಟೇಬಲ್ ಸ್ಪೂನ್ ಹಾಕ್ತೀನಿ. ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ರೈಸ್ ಕೂಡ. ಆಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ. ಎಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1-2 ಚಕ್ಕೆ ಹಾಕ್ತಾಯಿದ್ದೀನಿ, 1-2 ಏಲಕ್ಕಿ, 2 ಲವಂಗ, 2 ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ಇವು ಹಾಕಿದ್ರೇ ಟೇಸ್ಟಿ ಚೆನ್ನಾಗಿರೋದು. ಈಗ ಇದ್ರ ಜೊತೆಗೆ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, 1-4. ಖಾರ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ, 1 ಸ್ಪೂನ್. ಇವಾಗ ಟೊಮೆಟೊ ಕಟ್ ಮಾಡಿರೋದು ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಟೊಮೆಟೊನ ಬೇಯಿಸ್ಕೊಬೇಕು. ಉಪ್ಪು ಮತ್ತು ಅರಿಶಿನ ಹಾಕಿದ್ರೆ ಬೇಗ ಸ್ಮ್ಯಾಶ್ ಆಗುತ್ತೆ ಟೊಮೆಟೊ. ಸಾಲ್ಟ್ ಉಪ್ಪನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಹಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದು ಖಾರ ಇಲ್ಲ ಜಾಸ್ತಿ. ಬಿರಿಯಾನಿ ಮಸಾಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಎಗ್ ಬಿರಿಯಾನಿ ಮಾಡ್ತಾ ಇರೋದು, ಅದಕ್ಕೆ ಬಿರಿಯಾನಿ ಮಸಾಲ ಸ್ವಲ್ಪ ಹಾಕಿದ್ದೀನಿ. ಇಷ್ಟೇ, ಮತ್ತು ಮಸಾಲೆ ಏನೂ ಹಾಕೋದಿಲ್ಲ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ, ಬೆಂದಿದೆ ಚೆನ್ನಾಗಿ. ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ಇವಾಗ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಆವಾಗಲೇ ಟೊಮೊಟೊ ಸ್ಮ್ಯಾಶ್ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಆಗುತ್ತೆ ಅಂತ. ಇದಕ್ಕೆ ಮತ್ತು
ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಸೊ ಇದನ್ನು ಇವಾಗ ಚೆನ್ನಾಗಿ ಬೇಯಿಸಬೇಕು. ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕ್ತೀನಿ. ಈಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಇವಾಗ ಅಕ್ಕಿನ ತೊಳ್ಕೊಂಡಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿ ಎಲ್ಲ ಹಾಕಿದ್ದೀನಿ. ಇವಾಗ ಅಕ್ಕಿ ಸ್ವಲ್ಪ ಬೇಯಬೇಕು. ಇಲ್ಲ ಅಂತಂದರೆ ಅಕ್ಕಿ ಬೇಯಕ್ಕೆ ಮುಂಚೆನೇ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ರೆ ಏನಾಗುತ್ತಂತಂದರೆ ಸೀದೋಗುತ್ತೆ. ಕೆಳಗಡೆ ಮೊಟ್ಟೆ ಹಾಕ್ತೀವಲ್ಲ ಆವಾಗ ಸೀದೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಬೇಯಬೇಕು. ಲೈಟಾಗಿ ಅಕ್ಕಿ ಬೆಂದ ಮೇಲೆ ಕುಕ್ಕರನ್ನು ಕ್ಲೋಸ್ ಮಾಡಿದ್ರೆ ಸೀದೋಗಲ್ಲ. ಈ ಥರ ಕುದೀತಾ ಇರೋವಾಗ ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೋಬೇಕು. ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ರೈಸ್ ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 2-3 ಡ್ರಾಪ್ಸು ನಿಂಬೆ ರಸವನ್ನು ಹಾಕ್ಕೋಬೇಕು. ಈಗ ಅಕ್ಕಿ ಬೆಂದಿದೆ ಸ್ವಲ್ಪ. ಅದ್ರ ಜೊತೆಗೆ ಇವಾಗ ಹುರ್ಕೊಂಡಿರೋ ಮೊಟ್ಟೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಮೊಟ್ಟೆ ಮೇಲ್ಗಡೆ ಇರುತ್ತೆ. ಮೊಟ್ಟೆ ಸೇಫಾಗಿರುತ್ತೆ. ಜಾಸ್ತಿ ಒಳಗಡೆ ಹೋದ್ರೂ ಕೂಡ ಅದನ್ನು ಮತ್ತೆ ತಗೊಳ್ಳೋವಾಗ ನಾವು ಅನ್ನ ಕಲಿಸ್ತೀವಲ್ಲ ಆವಾಗ ಒಡೆದೋಗ್ಬಿಡುತ್ತೆ. ಅದಕ್ಕೆ ಮೇಲ್ಗಡೆನೇ ಇರುತ್ತೆ. ಉಪ್ಪು ಖಾರ ಎಲ್ಲ ಹತ್ತಿದೆ ಆಲ್ರೆಡಿ ಅದಕ್ಕೆ. ಸೊ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ. 2 ವಿಸಿಲ್ ಬಂದಮೇಲೆ ಓಪನ್ ಮಾಡ್ತೀನಿ. ವಿಸಿಲ್ ಬರ್ತಾ ಇದೆ. ಈಗ ಕುಕ್ಕರ್ ಓಪನ್ ಮಾಡಿದ್ದೀನಿ. ನೋಡಿ ಹೇಗಿದೆ, ಚೆನ್ನಾಗಿದೆ. ಮೊಟ್ಟೆ ಮೇಲ್ಗಡೆನೇ ಇದೆ, ಒಳಗೆ ಹೋಗಿಲ್ಲ. ತುಂಬ ಚೆನ್ನಾಗಿ ಮಲ್ಲಿಗೆ ಉತ್ತರ ಆಗಿದೆ ರೈಸ್. ಸೋನಾ ಮಸೂರಿ ನಾವು ಯಾವಾಗಲೂ ಮಾಡೋದು. ಚೆನ್ನಾಗಾಗಿದೆ. ಇವಾಗ ಇದನ್ನು ಪ್ಲೇಟ್ಗೆ ತೊಗೊತೀನಿ. ನಾನಿವಾಗ ಒಂದು ಪ್ಲೇಟ್ಗೆ ತೊಗೊಂಡಿದ್ದೀನಿ. ಮೊಟ್ಟೆ ರೈಸು 2 ಮೊಟ್ಟೆ ತೊಗೊಂಡಿದ್ದೀನಿ. ಆಮೇಲೆ ಆನಿಯನ್ ಮತ್ತು ಕುಕುಂಬರ್ 2 ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಮತ್ತು ಸಾಂಬಾರು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸಾಂಬಾರು ಅಲ್ಲಿ ಕಲಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಬೇಕಂದರೆ ತಿನ್ಬೋದು, ಇಲ್ಲಾಂದರೆ ಹಾಗೆ ತಿನ್ಬೋದು. ಸೊ ಈ ಥರ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಮಾಡಿದ್ದೀನಿ. ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವ ಗೈಸ್, ಸಿಂಪಲ್ಲಾಗಿ ನಾನು ಹೇಗೆ ಮೊಟ್ಟೆ ರೈಸ್ನ ಮಾಡಿದೆ, ಇವತ್ತೆಲ್ಲ ಏನು ನಡೀತು, ಮಳೆ ಹೇಗಿತ್ತು ಎಲ್ಲವನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅದನ್ನ ಟೇಕ್ ಕೇರ್. ಬೈ ಗಾಯ್ಸ್.